बीजेपी सरकार के जातिवादी बीजेपी सरकार के। मल्लिकार्जुन खड़गे के भाषण की जगह का शुद्धिकरण किए जाने के बाद इसके खिलाफ गुलबर्गा डिस्ट्रिक्ट कांग्रेस ने प्रोटेस्ट किया। कांग्रेस लीडर्स और कार्यकर्ताओं ने प्रोटेस्ट करते हुए टायर जलाकर अपना गुस्सा जाहिर किया। प्रोटेस्टर्स का कहना है कि खड़गे के भाषण की जगह को साफ करना बिल्कुल सही नहीं था। प्रोटेस्टर्स ने उत्तराखंड के रामलीला मैदान में मल्लिकार्जुन खड़गे के भाषण के बाद हिंदू ऑर्गेनाइजेशंस की तरफ से होमा हवन किए जाने पर भी सख्त ऐतराज़ जताया। उनका कहना है कि मल्लिकार्जुन खड़गे कांग्रेस के सीनियर लीडर हैं और उनके साथ हुआ यह बर्ताव संविधान के खिलाफ है। प्रोटेस्टर्स ने इस पूरे मामले को सीबीआई को देने की मांग की। इस प्रोटेस्ट में एमएलए कनीज फातिमा, एमएलए अल्लम प्रभु पाटिल, एमएलसी तिप्पन्नप्पा कमकनूर और एमएलसी जगदेव गुत्तेदार समेत कांग्रेस के कई लीडर्स और कार्यकर्ता शामिल हुए। ಅವರಿಗೆ ಸಂವಿಧಾನದ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ಮನುವಾದಿಗಳು ಇದರ ಹಿಂದೆ ಆರ್ಎಸ್ಎಸ್ ನ ಕೈವಾಡ ಮತ್ತು ಬಿಜೆಪಿಯ ಕೈವಾಡ. ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 9 ಬಾರಿ ಶಾಸಕರಾಗಿ ಸಚಿವರಾಗಿ ಸಾಕಷ್ಟು ಹುದ್ದೆಗಳು ಮಂತ್ರಿಗಳಾಗಿ ಮತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿ 2 ಬಾರಿ ವಿರೋಧ ಪಕ್ಷದ 2 ಬಾರಿ ಸಂಸದ ಎಂಪಿ ಆಗಿ 2 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಈ ದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿ ಒಂದು ಹೆಸರು ಮಾಡಿದಂತ ಒಬ್ಬ ಧೀಮಂತ ನಾಯಕರು ಈಗ ಎಐಸಿಸಿ ಅಧ್ಯಕ್ಷರಾಗಿ ಆ ಸಾರ್ವಜನಿಕ ಭಾಷಣ ಅಲ್ಲಿ ಉತ್ತರಾಖಂಡದಲ್ಲಿ ಸಾರ್ವಜನಿಕ ಭಾಷಣ ಮುಗಿಸಿ ಹೋದ ಮೇಲೆ ಆ ಸ್ಥಳವನ್ನು ಶುದ್ಧೀಕರಣ ಮಾಡತಕ್ಕಂತ ಈ ಮನುವಾದಿಗಳಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಶಾಸ್ತಿ ಕಾದಿದೆ. ಯಾಕಂದ್ರೆ ಮೊನ್ನೆ ಆಗಿರ್ತಕ್ಕಂತ ವಿದ್ಯಾರ್ಥಿಗಳ ಸ್ಟ್ರೈಕ್ ಏನಾಯ್ತು ಅದೇ ರೀತಿ ಮುಂದೆ ಅದೇ ರೀತಿ ಆಗ್ತದೆ. ಯಾಕಂದ್ರೆ ಆರ್ಎಸ್ಎಸ್ ಮತ್ತು ಮನುವಾದಿಗಳಿಗೆ ಅಂತ ಶಿಕ್ಷೆ ಮುಂದೆ ಕಾದಿದೆ. ಅವರಿಗೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಒಬ್ಬ ಎಐಸಿಸಿ ಅಧ್ಯಕ್ಷರು ಮತ್ತು 9 ಬಾರಿ ಶಾಸಕರು ಸಚಿವರಾಗಿ ಕೇಂದ್ರದಲ್ಲಿ 2 ಬಾರಿ ಎಂಪಿ ಆಗಿ ಮತ್ತು ರಾಜ್ಯಸಭಾ 2 ಸಾರಿ ರಾಜ್ಯಸಭಾ ಸದಸ್ಯರಾಗಿ ಮಾಡಿದಂತ ಮತ್ತು ಈಗ ವಿರೋಧ ಪಕ್ಷದ ನಾಯಕರು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂತ ನಾಯಕರು ಅಲ್ಲಿ ಭಾಷಣ ಮಾಡಿ ಸಾರ್ವಜನಿಕವಾಗಿ ಭಾಷಣ ಮಾಡಿ ಹೋದ ಮೇಲೆ ಆ ಸ್ಥಳವನ್ನು ಶುದ್ಧೀಕರಣ ಮಾಡ್ತಾ ಅಂತಾರೆ. ಇವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು, ಜನ ಮುಂದೆ ಇವರಿಗೆ ತಕ್ಕ ಪಾಠ ಕಲಿಸ್ತದೆ. ಯಾಕಂದ್ರೆ ಈಗ ಮನುವಾದಿಗಳು ಮತ್ತು ಆರ್ಎಸ್ಎಸ್ ಈಗ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು ಹೇಳಿದ್ದು 100ಕ್ಕೆ 100 ಸತ್ಯ ಇದೆ. ಯಾಕಂದ್ರೆ ಮೊನ್ನೆ ಡೆಲ್ಲಿಯಲ್ಲಿ ಕೂಡ ಒಂದು ಇದು ಆಯ್ತು. ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಕರೆಸಿ ಎಲ್ಲ ರಾಜ್ಯದ ನಾಯಕರುಗಳು ಕೂಡಿ ಒಂದು ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಆರ್ಎಸ್ಎಸ್ ಮುಂದೆ ಮತ್ತು ಮನುವಾದಿಗಳ ಮುಂದೆ ತಕ್ಕ ಶಿಕ್ಷೆ ಕಾದಿದೆ. ಯಾಕಂದ್ರೆ ಮೊನ್ನೆ ಅಲ್ಲಿ ಸ್ಟ್ರೈಕ್ ಆಗಿರ್ತಕ್ಕಂತ ಒಂದು ರೀತಿ ನೋಡಿದರೆ ಅದೇ ರೀತಿ ಮುಂದೆ ಇದು ಪುನರಾವರ್ತನೆ ಆಗ್ತಕ್ಕಂತ ಕೆಲಸ ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ಹಿಂದೆ ಬ್ಯಾಕ್ವರ್ಡ್ ಅಲ್ಲಿ ಎಸ್ಸಿ ಅಷ್ಟೇ. ಯಾಕಂದ್ರೆ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟವ್ರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾರೆ. ಈ ಮನುವಾದಿಗಳಿಗೆ ಅಷ್ಟೇ ಮುಂದೆ ಪಾಠ ಕಲಿಸ್ತಾರೆ. ಇಂತ ಒಬ್ಬ ನಾಯಕರಿಗೆ ಈಗ ಅಂದ್ರೆ ಎಐಸಿಸಿ ಅಧ್ಯಕ್ಷರಾದ ಇಂತ ನಾಯಕರಿಗೆ ಆ ರೀತಿ ಇವರು ಮಾಡ್ತಾರೆ ಅಂದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಬೇಕಾಗಿದೆ. ಇಂತ ಒಬ್ಬ ನಾಯಕರು ಎಐಸಿ ಅಧ್ಯಕ್ಷರಿಗೆ ಅವ್ರು ಹೋದ ಮೇಲೆ ಆ ಮನುಸ್ಮೃತಿಗಳು ಈ ರೀತಿ ಮಾಡಿದ್ದಾರೆ. ಅಂತವರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತದೆ. ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಇಡೀ ದೇಶದಲ್ಲಿ ಇದು ಮುಂದೆ ದಂಗೆ ಹೇಳ್ತಕ್ಕಂತ ಒಂದು ಇವ್ರದ್ದು ಸೂಚನೆ ಇದೆ. ಇಲ್ಲಿಂದಲೇ ಪ್ರಾರಂಭ ಆಗಿದೆ. ಬೇರೆ ಬೇರೆ ಎಲ್ಲಾ ರಾಜ್ಯಗಳಲ್ಲಿ ಕೂಡ ಇದು ವಿರೋಧ ಮಾಡ್ತಾ ಇದ್ದಾರೆ. ಇಲ್ಲಿ ಅವರ ಸ್ವಂತ ಜಿಲ್ಲೆ ಅವ್ರು ಮಾಡಿದಂತ ಇಲ್ಲಿ ಕೆಲಸ 371 ಜೆ ಕಲಂ ತಿದ್ದುಪಡಿ ಆಗಿರ್ಬೋದು. ಸಾಕಷ್ಟು ಎಐಸಿಸಿಯಲ್ಲಿ ಹೋಗಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂತ ಒಬ್ಬ ನಾಯಕರಿಗೆ ಈ ರೀತಿ ಇವರು ಮನುವಾದಿಗಳು ಮತ್ತು ಆರ್ಎಸ್ಎಸ್ ಮತ್ತು ಬಿಜೆಪಿ ಅವರು ಕೂಡ ಈ ರೀತಿ ಅದು ಸ್ವಚ್ಛಕರಣ ಶುದ್ಧೀಕರಣ ಮಾಡ್ತಕ್ಕಂತ ಅವ್ರು ಮಾತಾಡಿ ಹೋಗಿದ ಮೇಲೆ ಶುದ್ಧೀಕರಣ ಮಾಡ್ತಕ್ಕಂತ ಇವರು ಮನುವಾದಿ ಬುದ್ಧಿ ಮುಂದಿನ ಬರತಕ್ಕಂತ ದಿನಗಳಲ್ಲಿ ಅವರು ಅನುಭವಿಸ್ತಾರೆ. ಯಾಕಂದ್ರೆ ಎಲ್ಲರಿಗೂ ಒಂದು ಕಾಲ ಇರ್ತದೆ, ಸತ್ಯಗೊಂದು ಕಾಲ ಸೊಸೆಗೊಂದು ಕಾಲ ಅಂತ. ಅದು ಬರ್ತಕ್ಕಂತ ದಿನಗಳಲ್ಲಿ ಇದು ಅವರಿಗೆ ತಕ್ಕ ಶಾಸ್ತಿ ಮಾಡ್ತಾರೆ ಜನ. ಇವರಿಗೆ ಬುದ್ಧಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡಿ ಬುದ್ಧಿ ಕಲಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಆ ಘಟನೆಯನ್ನು ನಾನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ಆ ಘಟನೆಯನ್ನು ನಾವು ತೀವ್ರವಾಗಿ ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಅವರು ಮತ್ತು ಉತ್ತರ ಮತಕ್ಷೇತ್ರದ ಶಾಸಕಿ ಕನೀಜ್ ಫಾತಿಮಾ ಮೇಡಮ್ ಅವರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರ ತಿಪ್ಪಣ್ಣಪ್ಪ ಕಮಕದೂರ್ ಅವರು, ಮಜರ್ ಆಲಂ ಖಾನ್ ಅವರು, ಸುಭಾಷ್ ರಾಠೋಡ್ ಅವರು